ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸತ್ಯ ಸೀರಿಯಲ್ ಸತ್ಯಕ್ಕೆ ಎದುರಾಡುತ್ತಿರುವ ದಿವ್ಯಗೆ ಖಡಕ್ ಉತ್ತರ ಕೊಟ್ಟ ಸೀತಾ. ಬೆದರುಗೊಂಬೆಯಾದ ದಿವ್ಯ ಸತ್ಯ ಮನೆತನದ ಬಗ್ಗೆ, ಮನೆಯವರ ಬಗ್ಗೆ ಕಾಳಜಿ ವಹಿಸಿ ಬಿಡುತ್ತಾಳೆ. ಯಾಕೆಂದರೆ ಮನೆಯವರ ಮೇಲೆ ಸತ್ಯ ಇರುವ ನಂಬಿಕೆ ಅಷ್ಟಿಷ್ಟಲ್ಲ, ಮನೆ ಮಂದಿಗಾಗಿ ಜೀವ ಕೊಡಲು ರೆಡಿ ಇರುತ್ತಾಳೆ ಸತ್ಯ. ಅದೇ ರೀತಿ ಅರಿತು ನಚಿಕೇತನ ದೂರ ಮಾಡಿದ್ದಾಳೆ. ಕಾರಣ ಏನೆಂದರೆ ತನ್ನ ತಂದೆ ಎರಡನೇ ಹೆಂಡತಿ ಎಂಬ ಕಾರಣಕ್ಕೆ. ಹಾಗೆ ತನ್ನ ತಂದೆಯನ್ನು ಎಷ್ಟೆಲ್ಲ ನಂಬಿದ್ದೆ, ಆದರೆ ನನ್ನ ತಾಯಿಗೆ ಮೋಸ ಮಾಡಿಬಿಟ್ಟರು ಎಂಬ ವಿಚಾರ ರಿತು ಮನದಲ್ಲಿ ಮೂಡಿದೆ. ಆದ್ದರಿಂದ ನಚಿಕೇತನ ಅದೆಷ್ಟು ರಿತು ಹತ್ತಿರ ಹೋದರೂ ಆಕೆ ಆತನನ್ನು ದೂರ ತಳ್ಳುತ್ತಾ ಇರುತ್ತಾಳೆ. ಇದನ್ನು ನೋಡಿದ ಲಕ್ಷ್ಮಣ ಪಿತ್ತ ನೆತ್ತಿಗೆ ಇರುತ್ತದೆ. ಯಾಕೆ ಹೀಗೆ ಮಾಡ್ತಾ ಇದ್ದೀಯ ಎಂದು ಪ್ರಶ್ನೆ ಮಾಡುತ್ತಾಳೆ. ಇದು ಕೇಳಿದ ರಿತುಗೆ ಕೋಪ ನೆತ್ತಿಗೆ ಇರುತ್ತದೆ. ಹಾಗೆ ತಂದೆ ವಿರುದ್ಧ ರಿತು ಗುಡುಗಾಡುತ್ತಾಳೆ. ರಿತುಗೆ ಬುದ್ಧಿ ಹೇಳಿದೆ ಸತ್ಯ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸತ್ಯ ರಿತುಗೆ ಬುದ್ಧಿ ಮತ್ತೆ ಹೇಳುತ್ತಾಳೆ. ರಿತು ಯಾವಾಗಲ್ಲ ಹೀಗಲ್ಲ, ನೀನು ಮಾಡಿದವಳು ಅಲ್ಲ, ಆದರೆ ನಚಿಕೇತ ಬಳಿ ನೀನು ಹೀಗೆ ನಡೆದುಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ಹೇಳಿದಾಗ ಕೋಪಗೊಂಡು ರಿತು, ನನಗೆ ಈ ಥರ ಕೈಗಲು ನೀನೇ ಆಗುವುದಿಲ್ಲ, ಹಾಗೆಯೇ ಮಾತನಾಡಲು ಆಗುವುದೂ ಇಲ್ಲ, ದಯವಿಟ್ಟು ನಚಿಕೇತ ನನ್ನಿಂದ ದೂರ ಇರುವ ಹಾಗೆ ಆತನಿಗೆ ತಿಳಿ ಹೇಳಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ದಿವ್ಯಳನ್ನು ಭೇಟಿಯಾದ ಸತ್ಯ ತನ್ನ ಅಕ್ಕ ಗರ್ಭಿಣಿಯನ್ನು ತಿಳಿದ ಬಳಿಕ ಆಕೆಯನ್ನು ನೋಡಲು ಹೋಗುತ್ತಾಳೆ. ಮೊದಲ ಮಗುವಿನ ತಾಯಿಯಾಗುತ್ತಿದ್ದಾಳೆ ಎನ್ನುವ ವಿಚಾರ ತಿಳಿದು ಮನಗಳಲ್ಲೇ ರಂಗೇರುತ್ತದೆ. ಸತ್ಯ ತನ್ನ ತವರು ಮನೆಗೆ ಬಂದು ದಿವ್ಯ ಬಳಿ ಬಹಳ ಪ್ರೀತಿಯಿಂದ ಮಾತನಾಡಿದಾಗ ದಿವ್ಯ ಕೊಂಚ ಬದಲಾವಣೆ ಆಗದೆ ಬಹಳ ನಿಷ್ಠುರದಿಂದ ಮಾತನಾಡುತ್ತಾಳೆ. ಪದ್ಮ ಬಗ್ಗೆ ಹಗುರವಾಗಿ ಮಾತನಾಡಿದ ದಿವ್ಯ ಪದ್ಮ ವಿಚಾರ ಅದು ಹೇಗೋ ದಿವ್ಯಗೆ ಗೊತ್ತಾಯಿತು ಎಂದು ಸತ್ಯ ಮನದಲ್ಲಿ ಯೋಚನೆ ಮಾಡುತ್ತಾಳೆ. ಇಷ್ಟರಲ್ಲಿ ದಿವ್ಯ ಹೇಳುತ್ತಾಳೆ, ಏನು ಸತ್ಯ ಶಾಕ್ ಆಯ್ತಾ, ಈ ವಿಚಾರ ನನಗೆ ತಿಳಿದಿದೆ ಎಂದು ಹೇಳಿದಾಗ ಸತ್ಯ ದಿವ್ಯ ಬಳಿ ಹೇಳಿಕೊಡ್ತಾ ಇರುತ್ತಾಳೆ. ಯಾವುದೇ ಕಾರಣಕ್ಕೂ ಈ ವಿಚಾರ ಊರ್ಮಿಳ ಅತ್ತಿಗೆ ಗೊತ್ತಾಗಬಾರದು ಎಂದು ದಿವ್ಯ ಹೇಳ್ತಾಳೆ. ನಾನು ಈ ವಿಚಾರವನ್ನು ಹೇಳುತ್ತೇನೆ, ಯಾರಿಗೂ ಕೂಡ ಇದನ್ನು ತಡೆಯಲು ಸಾಧ್ಯ ಇಲ್ಲ ಎಂದು ಊರ್ಮಿಳಗೆ ಸತ್ಯ ಹೇಳಲು ದಿವ್ಯ ಹೋಗುವ ವೇಳೆ ಬಾಗಿಲಿಗೆ ಅಡ್ಡಾಗಿ ಸೀತಾ ನಿಲ್ಲುತ್ತಾಳೆ. ಆಕೆ ಹೇಳುತ್ತಾಳೆ, ನೀವಿಬ್ಬರು ಅಷ್ಟೊಂದು ಮಾತನಾಡುವುದು ಏನಿದೆ ಎಂದಾಗ ದಿವ್ಯಗೆ ಶಾಕ್ ಆಗುತ್ತದೆ. ಆಕೆ ಏನೋ ಮಾತಾಡೋದು ಎಂದು ತಿಳಿಯದೇ ಆಗುತ್ತದೆ. ಕೊನೆಗೆ ಸೀತಾ ದಿವ್ಯ ಹತ್ತಿರ ಬಂದು ಹೇಳುತ್ತಾಳೆ, ಸತ್ಯ ನಿನ್ನ ಬಳಿ ಅಷ್ಟೆಲ್ಲ ಸಮಾಧಾನದಿಂದ ಹೇಳುತ್ತಿದ್ದಾಳೆ, ಆದರೆ ನೀನು ಕೇಳಿಸಿಕೊಳ್ಳುವ ಗೋಜಿಗೆ ಹೋಗುತ್ತಿಲ್ಲ, ಆದರೆ ನೀನು ಎಲ್ಲಾದರೂ ಈ ವಿಚಾರ ಬಾಯ್ಬಿಟ್ಟರೆ ನಿನಗೆ ದಂಡಂ ದಶ ಗುಣಂ ಎಂದು ಹೇಳ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.